ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಅವನ ಜೊತೆ ಇರಬೇಕಾಗುತ್ತೆ ಮೇಡಮ್. ಏನಾಯ್ತಮ್ಮೋರೆ? ಒಂದು ನನ್ನ ಕರುಳಿನ ಸಂಬಂಧ, ಇನ್ನೊಂದು ನಮ್ಮ ಅಣ್ಣ ಅನ್ಕೊಂಡಿರೋ ಹಾಗೆ ಅವನ ಕರುಳು ಬಳ್ಳಿಯ ಸಂಬಂಧ. ಇವನು ಯಾವ ಸಂಬಂಧ? ಚಿನ್ನು ಆಗಿದ್ದ ನೀನು ಶಂಕರು ಆಗಿ ಈ ಮನೆಗೆ ಬಂದಿದ್ಯಾ? ನಿಮಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ಕರುಳು ಬಳ್ಳಿನ ಅಲ್ಬಿಟ್ಟು ಬಂದಿದ್ದೀನಿ. ಅವನು ಯಾರೋ ಅಲ್ಲ, ನನ್ನ ಪ್ರಾಣ, ನನ್ನ ಮಗು, ನನ್ನ ಬದುಕು. ಅದನ್ನ ಯಾರಿಗೂ ಹೇಳಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ಯಾಕಮ್ಮೋರೆ ಒಬ್ಬರೇ ಓಡಾಡ್ತಿದ್ದೀರಾ? ಇನ್ನು ಮಲ್ಗಿಲ್ವಾ? ಇಲ್ಲ ಶಂಕರ, ಯಾಕೋ ನಿದ್ದೆ ಬರ್ತಿಲ್ಲ. ಆ ಹುಡ್ಗ ಹಾಸ್ಪಿಟಲಲ್ಲಿ ಇದ್ನಲ್ಲ, ಅವನು ಹೇಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಆಸ್ಪತ್ರೆಯಿಂದ ಅವನ ಮನೆಗೆ ಕರ್ಕೊಂಡು ಹೋಗಿರ್ತಾರಲ್ವಾ? ಯಾಕಮ್ಮೋರೆ ನೀವು ಆ ಮಗು ಬಗ್ಗೆ ಯಾಕೆಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಶಂಕರು, ಅವರಮ್ಮನ ತರ ನಾನಿದ್ದೀನಿ ಅಂತ ಆ ಮಗು ಎಷ್ಟು ಇಮೋಷನಲ್ ಆಗಿ ನನ್ನ ಹಚ್ಕೊಂಡಿತ್ತು ಗೊತ್ತಾ? ಅದು ಬಿಡಿ ಅಮ್ಮೋರೆ, ಎಲ್ಲನೂ ಆಕಸ್ಮಿಕವಾಗಿ ತಂತಾನೆ ನಡೀತು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿಗೂ ನಿಮಗೆ ಆ ಮಗು ಬಗ್ಗೆ ವಿಚಾರಿಸ್ಬೇಕು ಅಂದ್ರೆ ಒಂದು ಕೆಲಸ ಮಾಡಿ, ಯಜಮಾನ್ರ ಹತ್ರ ಹೋಗಿ ಹೇಳಿ, ಅವರು ಏನು ಎತ್ತ ಅಂತ ವಿಚಾರಿಸಿ ನಿಮ್ಗೆ ಹೇಳ್ತಾರೆ. ಮಂತ್ರ, ರಾಘವ್ ಮಲ್ಗದ್ನಮ್ಮ? ಮಲ್ಕೊಂಡಮ್ಮ. ನಿಜ ಹೇಳ್ಬೇಕು ಅಂದ್ರೆ ನೀನು ರಾಘವ್ಗೆ ತಾಯಿಗಿಂತ ಹೆಚ್ಚು ಕಣಮ್ಮ. ಇಷ್ಟ ಬೇಗ ಮಲ್ಗಿಸ್ಬಿಟ್ಟಿ ಅವನನ್ನ. ಅವನ್ನ ಹೇಗ್ ಮಲ್ಗಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಾಗಿದೆ ಅಲ್ವಾ? ಮತ್ತೆ ಕೂತ್ಕೋ ನೋಡು, ಅವಳು ಮಧ್ಯದಲ್ಲೇ ಬಂದ್ಲು, ಮಧ್ಯದಲ್ಲೇ ಹೋದ್ಲು. ಅದೇನು ಗಾದೆ ಹೇಳ್ತಾರಲ್ಲ, ತಿಳಿ ನೀರ್ ಬಾವಿಗೆ ಕಲ್ಲು ಹಾಕಿ ರಾಡಿ ಎಬ್ಬಿಸಿದ್ರು ಅಂತ. ಹಾಗಾಗಿದೆ ನಮ್ಮ ಮನಸ್ಸುಗಳೆಲ್ಲ. ಹೇಗೋ ನೀನಿರೋದಕ್ಕೆ ಆ ಮಗುನ ತಾಯಿ ತರ ನೋಡ್ಕೊಳ್ಳೋದಕ್ಕೆ ಒಂದು ದಾರಿ ದೀಪ ಆಯ್ತು. ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದು. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ, ರಾಘವ್ ಜವಾಬ್ದಾರಿ ನಂದು. ಅರ್ಚನನ್ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಅವ್ರು ಯಾರ ಮನೆಗೆ ಹೋದ್ರು ಮೂರನೇ ವ್ಯಕ್ತಿ ಬಂದು ನಮ್ಮನೆಯವ್ರಾಗಕ್ಕೆ ಹೇಗ್ ಸಾಧ್ಯಮ್ಮ? ಹೇಗ್ ನೋಡ್ಕೊಳಕಾಗತ್ತೆ? ಅದು ನಿಜಾನೇ. ಇವಳೇ ಈ ಮನೆಗೆ 6ನೇವಳು, ಆ ಹುಡ್ಗಿನ 3ನೇವಳು ಅಂತಾಳೆ. ನಾನ್ ಬಂದಾಗಿಂದ ಇವಳನ್ನ ಸೇರಿಸ್ಕೊಂಡಿರೋದೇ ಪ್ರಾಬ್ಲಮ್ ಆಗಿದೆ. ನಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ. ಅವಳು ಹೇಳಿದಕ್ಕೆಲ್ಲ ಕೋಲೆ ಬಸವಂತರ ತಲೆ ಆಡಿಸ್ಕೊಂಡು ನಿಂತಿರ್ತಾರೆ. ಸ್ವಲ್ಪ ದಿನ ಹೋಗ್ಲಿ, ಅರ್ಥ ಆಗತ್ತೆ ನಿನ್ ಬುದ್ಧಿ ಎಂತದ್ದು ಅಂತ. ನಾನೆಲ್ಲ ಸರಿ ಮಾಡ್ತೀನಿ, ನೀವೇನ್ ಯೋಚನೆ ಮಾಡ್ಬೇಡಿ. ನೀವ್ ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಮಾತ್ರೆ ತಗೊಂಡ್ರಿ ತಾನೆ? ಹಾ, ನಾನ್ ಮಾತ್ರೆ ತಗೊಂಡಮ್ಮ. ಹಾ, ಲೇಟ್ ಆಯ್ತು, ಹೋಗ್ ಮಲ್ಗಿ. ಸರಿನಮ್ಮ. ಮೇರಿ ಮೇರಿ, ಎಷ್ಟು ದಿನ ಮೆರಿತ್ಯೋ ಮೆರಿ, ಮುಂದೆ ಇದೆ ಮಾರಿ ಹಬ್ಬ. ಶಂಕ್ರು, ಏನ್ ಮಾತಾಡ್ತಿದ್ಯಾ ನೀನು? ಈಗಾಗ್ಲೇ ನಮ್ಮಣ್ಣ ನನ್ ಪ್ರಾಣನ ನಾನ್ ಯಾರ ಜೊತೆಲೂ ಹಂಚ್ಕೊಳ್ಳಲ್ಲ ಅಂತ ಲಕ್ಷ್ಮಣ ತರ ಕೆರೆ ಹಾಕಿ ನಿಂತ್ಬಿಟ್ಟಿದ್ದಾನೆ. ಅಮ್ಮೋರೆ ಸುಮ್ಮನೆ ಇವಾಗ ಯಾಕಿದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಆರಾಮಾಗಿ ಹೋಗಿ ನಿದ್ದೆ ಮಾಡಿ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆ ಮಗು ನಿಮಗೇನಾಗ್ಬೇಕು? ನಿಮ್ ಬಂಧುನಾ, ನಿಮ್ ಬಳಗನಾ, ಅಥವಾ ಆ ಮಗು ನಿಮ್ ಸ್ವಂತದ್ದ? ನೀನ್ ಯಾರು? ಯಾರು ನೀನು? ನಿನಗೂ ನನಗೂ ಏನ್ ಸಂಬಂಧ? ನಾನ್ ನಿನಗೇನಾಗ್ಬೇಕು?
ಓ ಅಂದ್ರೆ ಅವ್ರು ನಮ್ಗೆ ಸ್ವಂತದವರು ಬಂಧುಗಳು ಆಗಿರ್ಬೇಕು. ಆಗ ಮಾತ್ರ ಅವ್ರ ಬಗ್ಗೆ ವಿಚಾರಿಸ್ಬೇಕಲ್ಲ. ನೀನ್ ನನಗೇನು ಅಲ್ವಲ್ಲ, ಯಾಕೆ ಬಂದೆ ನನ್ನ ನೋಡ್ಕೊಳಕ್ಕೆ? ಹಾ ಹೇಳು, ಯಾಕೆ ನೋಡ್ಕೊಳ್ತಿದ್ಯಾ ನನ್ನ? ಅದು ಅಮ್ಮೋರೆ, ನೀನು ನನ್ನ ಸ್ವಂತದವನಲ್ಲ. ಆಕಸ್ಮಿಕವಾಗಿ ನಾಳೆ ನನ್ಗೇನಾದ್ರೂ ಆಗೋಯ್ತು ಅಂದ್ರೆ? ನೋಡಿ ಅಮ್ಮೋರೆ, ನನಗದೆಲ್ಲ ಗೊತ್ತಿಲ್ಲ. ನಾನು ನೀವೇ ಬೇರೆ, ಮಿಕ್ಕಿದವರೇ ಬೇರೆ. ಬೇರೆ ಅಂದ್ರೆ ಆ ಮಗು ನನಗೆ ಸ್ವಂತದ್ದಲ್ಲ. ಆ ಮಗು ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ಯಾ? ಮನುಷ್ಯಳಾಗಿ, ಅದ್ರಲ್ಲೂ ಒಂದು ಹೆಣ್ಣಾಗಿ ಆ ಮಗು ಬಗ್ಗೆ ಯೋಚನೆ ಮಾಡ್ದೆ ನನ್ನ ಕೈಲಿರಕ್ಕಾಗ್ತಿಲ್ಲ ಶಂಕರು. ನನ್ನ ಭಾವನೆಗಳನ್ನ ನಿಮಗೆ ನಾನು ಹೇಳೋದಕ್ಕಾಗ್ತಿಲ್ಲ. ನಾನು ಹೇಳಿದ್ರು ನೀವ್ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಈಗ ಆ ಮಗು ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಹೇಳ್ದೆ. ನೀನೇನೋ ಒಂಥರ ಮಾತಾಡ್ತಿದ್ಯಾ. ಸಾರಿ ಅಮ್ಮೋರೆ, ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡೆ. ಅದೇನಂದ್ರೆ, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಜನ ಸೆಲ್ಫಿ ತಗೊಳ್ತಾ ಇದ್ದಾರೆ ಈ ಕಾಲದಲ್ಲಿ. ನಮಗೆ ಯಾಕೆ ಬೇಕು ಅಂತ ಹೊರಟೋಗ್ತಾ ಇದ್ದಾರೆ. ಈಗಿರೋ ಪ್ರಪಂಚದಲ್ಲಿ ಎಲ್ಲರೂ ಅದೇ ತರ ಇದ್ದಾರೆ. ಆದ್ರೆ ನೀವು ಆ ಮಗುನ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಹಚ್ಕೊಂಡಿದ್ದೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಅಮ್ಮೋರೆ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಆಯ್ತು, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನಿನ್ ಹತ್ರ ಇದೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು. ಅಮ್ಮೋರೆ ಒಂದ್ ನಿಮಿಷ. ಅಮ್ಮೋರೆ ನೋಡಿ, ನೀವು ಏನೇ ಕೇಳಿದ್ರು ಈ ಶಂಕರು ತನ್ನ ಪ್ರಾಣ ಒತ್ತಿ ಇಟ್ಟಾದ್ರು ಆ ಕೆಲಸ ಮಾಡ್ತಾನೆ. ನೋಡಿ, ತಕ್ಷಣಕ್ಕಾಗದೇ ಇರ್ಬೋದು, ಆದ್ರೆ ನನಗೊಂದು ಸ್ವಲ್ಪ ಸಮಯ ಕೊಡಿ. ಆ ಮಗು ಬಗ್ಗೆ ಪ್ರತಿಯೊಂದು ವಿಚಾರನೂ ತಿಳ್ಕೊಂಡ್ಬಂದು ನಿಮಗೆ ಹೇಳ್ತೀನಿ. ಶಂಕರು, ನಿಜವಾಗ್ಲೂ ಹೇಳ್ತೀಯಲ್ಲ?